ಮಂದಿರದ ಗರ್ಭಗುಡಿಯನ್ನ ಪ್ರವೇಶಿಸಿದೆ ರಾಮಲಲ್ಲಾ ಮೂರ್ತಿ. ಪೀಠದ ಮೇಲೆ 51 ಇಂಚಿನ ರಾಮ ವಿಗ್ರಹದ ಫೋಟೋ. ಸೋಮವಾರ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನೆರವೇರುತ್ತೆ. ಅದಾದ ಬಳಿಕ ರಾಮಲಲ್ಲಾನ ದರ್ಶನ ಭಾಗ್ಯ ಲಭ್ಯವಾಗುತ್ತೆ. ಈಗಾಗಲೇ ಗರ್ಭಗುಡಿಯನ್ನ ಪ್ರವೇಶಿಸಿದೆ. ಸೋಮವಾರ ಲೋಕಾರ್ಪಣೆಯಾಗಲಿದೆ ಶ್ರೀರಾಮ ಮಂದಿರ. ಅಂದೇ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ಈಗೊಂದು ಫೋಟೋ ಓಡಾಡ್ತಾ ಇದೆ, ದೃಶ್ಯಗಳನ್ನು ನೋಡ್ತಾ ಇದ್ವಿ. ಪೀಠದ ಮೇಲೆ 51 ಇಂಚಿನ ರಾಮ ವಿಗ್ರಹದ ಫೋಟೋ, ಕಪ್ಪು ಕಲ್ಲಿನಲ್ಲಿ ಮಾಡಲಾದಂತಹ ವಿಗ್ರಹದ ಮೊದಲ ಫೋಟೋ ಇದು. ಆ ಫೋಟೋ ರಿಲೀಸ್ ಮಾಡಲಾಗಿದೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ 51 ಇಂಚಿನ ಬಾಲರಾಮನ ವಿಗ್ರಹ. ಕಣ್ಣಿಗೆ ಬಟ್ಟೆ ಸುತ್ತಲಾಗಿದೆ, ಯಾಕಂದ್ರೆ 22ರಂದು ಪ್ರಾಣ ಪ್ರತಿಷ್ಠಾಪನೆಯಾದ ಮೇಲೆ ದರ್ಶನ ಲಭ್ಯ ಆಗತ್ತೆ. ಅದಕ್ಕೂ ಮುನ್ನ ಮೊದಲ ಚಿತ್ರ ಸಿಗ್ತಾ ಇದೆ. ಕರುನಾಡಿನ ಹೆಮ್ಮೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಬಾಲರಾಮನ ಮೂರ್ತಿ. ಈ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾದ ಮೇಲೆ ಜನವರಿ 22ರಿಂದ ದರ್ಶನ ಭಾಗ್ಯ ಲಭ್ಯವಾಗತ್ತೆ. ಈಗಾಗಲೇ ಗರ್ಭಗುಡಿಯನ್ನ ಪ್ರವೇಶಿಸಲಾಗಿದೆ. ಇನ್ನೇನಿದ್ರು ಪ್ರಾಣ ಪ್ರತಿಷ್ಠಾಪನೆಯಾಗಿ ದರ್ಶನ ಯಾವತ್ತು ಅನ್ನೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ಜನವರಿ 23ರಿಂದ ಭಕ್ತಾದಿಗಳಿಗೆಲ್ಲ ದರ್ಶನ ಸಿಗುತ್ತೆ. ಅದರ ಮೊದಲ ಫೋಟೋ ನೋಡ್ತಾ ಇದ್ದೀವಿ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಬಾಲರಾಮನ ಮೂರ್ತಿಗೆ. ಈಗಾಗಲೇ ಗರ್ಭಗುಡಿಯ ಒಳಕ್ಕೆ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ನೆರವೇರಬೇಕು. ಅದಾದ ಮೇಲೆ ಪೂಜೆ ಪುನಸ್ಕಾರಗಳು, ದರ್ಶನ ಭಾಗ್ಯ ಎಲ್ಲವೂ ಕೂಡ ಲಭ್ಯ ಆಗತ್ತೆ. ಈಗಲೇ ಅದರ ಒಂದು ಝಲಕ್ ಸಿಗ್ತಾ ಇದೆ. 51 ಇಂಚಿನ ಮೂರ್ತಿ. ಬಾಲರಾಮ ಮತ್ತೆ 500 ವರ್ಷಗಳ ಬಳಿಕ ತನ್ನ ಜನ್ಮಸ್ಥಾನ, ತನಗೊಂದು ಸುಂದರ ಮಂದಿರ, ಇದೆಲ್ಲವೂ ಕೂಡ ಲಭ್ಯ ಆಗಿರುವಂಥದ್ದು ರಾಮ ಭಕ್ತರಲ್ಲಿ ಬಹಳ ದೊಡ್ಡ ಸಂಭ್ರಮ ಸಡಗರವನ್ನ ಮೂಡಿಸ್ತಾ ಇದೆ. ಹೇಗಿದೆ ರಾಮಲಲ್ಲಾ ಮೂರ್ತಿ, ಬಾಲರಾಮನ ವಿಗ್ರಹ ಹೇಗಿದೆ ಎನ್ನುವಂತಹ ಕುತೂಹಲ ಜನರಲ್ಲಿ ಮನೆ ಮಾಡಿರುತ್ತೆ. ಅದರ ಝಲಕ್ ಸಿಗ್ತಾ ಇದೆ. 51 ಇಂಚಿನ ಮೂರ್ತಿ, ಸುಂದರವಾಗಿ ಕೆತ್ತನೆ ಮಾಡಿರುವಂತಹ ಮೂರ್ತಿ. ಮುಖಭಾವ, ಆ ದೈವಿ ಕಳೆ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ದರ್ಶನ ಲಭ್ಯ ಆಗೋದು ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ. ಅದಕ್ಕೂ ಮುನ್ನ ವಿಗ್ರಹ ಹೇಗಿದೆ ಅನ್ನೋದರ ಝಲಕ್ ಸಿಗ್ತಾ ಇದೆ. ಇದೇ ವಿಗ್ರಹ ಇನ್ನು ಶತಮಾನಗಳ ಕಾಲ ಆರಾಧನೆಗೆ ಒಳಪಡುತ್ತೆ. ಜನ್ಮಭೂಮಿಯಲ್ಲಿ ರಾಮನಿಗೊಂದು ಮಂದಿರ, ಅಲ್ಲಿ ನಿತ್ಯ ಪೂಜೆಯಾಗಬೇಕು ಅನ್ನುವಂತಹ ಕೋಟ್ಯಂತರ ರಾಮ ಭಕ್ತರ ಕನಸೇನಿತ್ತು, ಅದು ನನಸಾಗುವಂತಹ ಕ್ಷಣಕ್ಕೆ ಇನ್ನೇನು 2-3 ದಿನ ಬಾಕಿ ಇರುವಂಥದ್ದು. ಅದಕ್ಕೂ ಮುನ್ನ ಬಾಲರಾಮನ ವಿಗ್ರಹದ ಮೊದಲ ಫೋಟೋ ಲಭ್ಯವಾಗ್ತಾ ಇದೆ. ಭವ್ಯ ಮಂದಿರದಲ್ಲಿ ರಾಮಲಲ್ಲಾ ಬಾಲರಾಮ ವಿರಾಜಮಾನನಾಗಿರುವಂಥದ್ದು. ಪೀಠದ ಮೇಲೆ 51 ಇಂಚಿನ ಬಾಲರಾಮನ ವಿಗ್ರಹ ಇರಿಸಲಾಗಿದೆ. 500 ವರ್ಷಗಳ ಬಳಿಕ ಮತ್ತೆ ಗತ ವೈಭವ ಮರುಕಳಿಸ್ತಾ ಇದೆ. ದರ್ಶನಗಳನ್ನು ನೋಡ್ತಾ ಇದ್ದೀವಿ. 51 ಇಂಚಿನ ಬಾಲರಾಮನ ಮೂರ್ತಿಯ ಮೊದಲ ಫೋಟೋ ನಮಗೆ ಲಭ್ಯ ಆಗಿರೋದನ್ನ, ಅದರ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ನಿತ್ಯವೂ ನಡೀತಾ ಇರುವಂತಹ ಪೂಜಾ ಕೈಂಕರ್ಯಗಳು, 1000ಕ್ಕೂ ಅಧಿಕ ಹೋಮಕುಂಡಗಳಲ್ಲಿ ವಿವಿಧ ಹೋಮ ಹವನಗಳನ್ನ ನಡೆಸಲಾಗ್ತಾ ಇದೆ. ಕೃಷ್ಣ ಶಿಲೆಯಲ್ಲಿ HD ಕೋಟೆಯಲ್ಲಿ ಸಿಕ್ಕಂತಹ ಕಲ್ಲು, ಆ ಕಲ್ಲಿನಲ್ಲಿ ರಾಮನ ವಿಗ್ರಹವನ್ನ ಕೆತ್ತನೆ ಮಾಡಿರೋದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. 3 ಜನ ಶಿಲ್ಪಿಗಳು ರಾಮ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು. ಅದರಲ್ಲಿ ಒಂದನ್ನ ಆರಾಧನೆಗೊಳಪಡಿಸೋದಕ್ಕೆ ಗರ್ಭಗುಡಿಯಲ್ಲಿರಿಸೋದಕ್ಕೆ ಆಯ್ಕೆ ಮಾಡೋದಾಗಿ ಟ್ರಸ್ಟ್ ತಿಳಿಸಿತ್ತು.
ಅದರಂತೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ಈ ರಾಮಲಲ್ಲಾ ಮೂರ್ತಿ ಆಯ್ಕೆಯಾಗಿದೆ. ಇವನೇ ಅಯೋಧ್ಯೆಯ ರಾಮ, ಬಾಲರಾಮ, ರಾಮಲಲ್ಲ, 51 ಇಂಚಿನ ಮೂರ್ತಿ. ಜನವರಿ 22ಕ್ಕೆ ಈ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದ ಬಳಿಕ ಭಕ್ತಾದಿಗಳಿಗೆ ದರ್ಶನ ಲಭ್ಯ ಆಗತ್ತೆ. ಸಿಕ್ಕ ಮೊದಲ ಫೋಟೋದಲ್ಲೇ ಆ ಝಲಕ್ ಸಿಗ್ತಾ ಇದೆ. 5 ವರ್ಷದ ಬಾಲಕನ ಮಂದಸ್ಮಿತ ಮುಖ, ಪಾದದಿಂದ ಹಣೆಯ ತನಕ 51 ಇಂಚಿನ ಎತ್ತರ. ರಾಮನ ಬಲಭಾಗದಲ್ಲಿ ಹನುಮಂತ, ಎಡಭಾಗದಲ್ಲಿ ಗರುಡ. ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಬಿಂಬಿಸುವ ಕೆತ್ತನೆ. ಬಾಲರಾಮನ ಮೇಲ್ಗಡೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಶ್ರೀರಾಮನ ನೆತ್ತಿಯ ಮೇಲೆ ಸೂರ್ಯ ವಂಶದ ಪ್ರತೀಕ. ಬಲಗೈಯಲ್ಲಿ ಬಿಲ್ಲು, ಎಡಗೈಯಲ್ಲಿ ಬಾಣ ಹಿಡಿದಿರುವಂತಹ ಭಂಗಿ. ಕಾಲಿಗೆ ಗೆಜ್ಜೆ ತೊಟ್ಟ ರಾಮ ಹೊಯ್ಸಳ ಶೈಲಿಯ ಆಭರಣದ ಕೆತ್ತನೆಯನ್ನ ಈ ರಾಮನ ಮೂರ್ತಿಗೆ ಮಾಡಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್. ಉತ್ತರ ಭಾರತ ಶೈಲಿಯಲ್ಲಿ ಧೋತಿಯನ್ನ ಉಟ್ಟಿದ್ದಾರೆ ರಾಮ. ಅರುಣ್ ಯೋಗಿರಾಜ್ ತಿಳಿಸ್ತಾ ಇದ್ರು, ದಕ್ಷಿಣ ಮತ್ತು ಉತ್ತರ ಎರಡದರ ಮಿಶ್ರಣವಾಗಿ, ಜೊತೆಗೆ ಟ್ರಸ್ಟ್ ಏನು ಕೊಟ್ಟಿತ್ತು ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು, ಅದರ ಆಧಾರದ ಮೇಲೆ ಕೆತ್ತನೆ ಮಾಡಲಾಗಿದೆ, ಕೆತ್ತನೆ ಮಾಡಿದ್ದೀನಿ ಅನ್ನೋದಲ್ಲ. ಅದರಂತೆ ಬಾಲರಾಮ ವಿಗ್ರಹ ಶಿಲ್ಪಿ ಅರುಣ್ ಯೋಗಿರಾಜರ ಕೆತ್ತನೆಯಲ್ಲಿ ಮೂಡಿರುವಂತಹ ಮಂದಸ್ಮಿತ ರಾಮಲಲ್ಲ. ಕರುನಾಡಿನಲ್ಲೇ ಸಿಕ್ಕಂತಹ ಶಿಲೆಗೆ ಕೆತ್ತನೆಯ ಮೂಲಕ ಜೀವ ತುಂಬಿದ್ದಾರೆ ಅರುಣ್ ಯೋಗಿರಾಜ್. ಈ ದೈವಿಕಳೆಯ ರಾಮಲಲ್ಲ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದ್ದಂತೆ ದರ್ಶನ, ಪೂಜೆ ಎಲ್ಲವೂ ಕೂಡ ಇನ್ನು ಶತಶತಮಾನಗಳ ಕಾಲ ರಾಮ ಜನ್ಮಭೂಮಿಯಲ್ಲಿ ಆರಾಧನೆಗೊಳಪಡುವಂತಹ ವಿಗ್ರಹ ಈ ಬಾಲರಾಮನ ವಿಗ್ರಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.